ಕರ್ನಾಟಕದ ಯುವಕರು ಕಾಯುತ್ತಿರುವಂತಹ ಅಧಿಸೂಚನೆಗೆ ಕರ್ನಾಟಕ ಸರ್ಕಾರ ಪೊಲೀಸ್ ಅಧಿಸೂಚನೆಯನ್ನು ಹೊರಡಿಸಿದೆ. ಕೆ ಎಸ್ ಪಿಗೆ ಸಂಬಂಧಪಟ್ಟಂಥ ಅಧಿಸೂಚನೆಯನ್ನು ಕರ್ನಾಟಕ ಸ್ಟೇಟ್ ಪೊಲೀಸ್ ಪೊಲೀಸ್ಗೆ ಸಂಬಂಧಪಟ್ಟಂಥ ಅಧಿಸೂಚನೆಯನ್ನು ಹೊರಡಿಸಿದೆ. ಏನು ನಮ್ಮ ಕರ್ನಾಟಕ ಸರ್ಕಾರ ಸುಮಾರು 3 ರಿಂದ 4 ವರ್ಷ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ನೇಮಕಾತಿಯನ್ನು ಮಾಡಿಕೊಂಡಿಲ್ಲ. ಹೊಸ ಮುಖ್ಯಮಂತ್ರಿ ಬಂದ ನಂತರ ಪ್ರಥಮ ಬಾರಿಗೆ ಪಿಸಿಗೆ ಸಂಬಂಧಪಟ್ಟಂಥ ನೋಟಿಫಿಕೇಷನನ್ನು ಕಾಲ್ಫರ್ ಮಾಡಿದ್ದಾರೆ. ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇದ್ದೀರಿ, ಯಾರು ಎಲಿಜಿಬಲ್ ಇದ್ರಿ, ಇದಕ್ಕೆ ಎಷ್ಟು ಏಜ್ ಆಗಿರಬೇಕು, ಸ್ಯಾಲ್ರಿ ಎಷ್ಟು ಸಿಗುತ್ತೆ ಈ ನೌಕರಿ ಮಾಡಿದ್ರೆ, ಮತ್ತು ಇದಕ್ಕೆ ಎಕ್ಸಾಮ್ ಡೇಟ್ ಯಾವಾಗ, ಅಪ್ಲೈ ಹೇಗೆ ಮಾಡೋದು, ಮತ್ತು ಲಾಸ್ಟ್ ಡೇಟ್ ಯಾವಾಗ ಅಪ್ಲೈ ಮಾಡೋದು, ಸ್ಟಾರ್ಟಿಂಗ್ ಡೇಟ್ ಯಾವಾಗ, ಈ ಎಲ್ಲವನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಏನು ಯುವಕರು ಸುಮಾರು ಹತಾಶೆಯಿಂದ 4-5 ವರ್ಷಗಳ ಕಾಲ ಹೋಗ್ತಾ ಇದ್ರಿ, ಕೊನೆಗೂ ಕರ್ನಾಟಕ ಸರ್ಕಾರ ಪೊಲೀಸ್ ನೋಟಿಫಿಕೇಷನ್ ಮಾಡೈತಿ. ಇದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ಐತಿ. ಎಷ್ಟು ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸೈತಿ, ಅದಕ್ಕೆ ಏಜ್ ಎಷ್ಟಾಗಿರಬೇಕು, ಈ ಎಲ್ಲ ಮಾಹಿತಿಯನ್ನು, ಅದಕ್ಕೆ ಕ್ವಾಲಿಫಿಕೇಷನ್ ಆಗಿರಬೇಕು, PUC ಆಗಿರಬೇಕು, 10th ಆಗಿರಬೇಕು, ಎಲ್ಲ ವಿಷಯವನ್ನು ಈ ಒಂದೇ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕೆ ಯಾರಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಎಲ್ಲರಿಗೂ ಸಹ ಅನುಕೂಲ ಆಗುತ್ತಾ. ಪ್ರಾರಂಭ ಮಾಡೋಣ. ಇದು ಕರ್ನಾಟಕ ಸ್ಟೇಟ್ ಪೊಲೀಸ್ ಸಂಬಂಧಪಟ್ಟಂಥ ಅಧಿಸೂಚನೆ ಐತಿ. ಏನಿದು ನೋಡಿದರೆ ಅಧಿಸೂಚನೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ 3395 ಹುದ್ದೆಗಳಿಗೆ, ಇದಂದ್ರೆ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ಅನ್ನು ಹೊರತುಪಡಿಸಿ ಇಲ್ಲಿ ಹೇಳಿದ ನೋಡು, ಕರ್ನಾಟಕ ರಾಜ್ಯ ಪೊಲೀಸಲ್ಲಿ ಮಿಕ್ಕುಳಿದ ಅಂದರೆ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ, ಕಲ್ಯಾಣ ಕರ್ನಾಟಕ ಸಪ್ರೇಟ್ 500 ಮ್ಯಾಗದ ಪೋಸ್ಟ್ ಕಲ್ಯಾಣ ಕರ್ನಾಟಕ, ಬಲೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಎಷ್ಟದ ಅಂದ್ರೆ 3395 ಕಲ್ಯಾಣ ಕರ್ನಾಟಕೇತರ ಹೊರಡಿಸಿದ್ದಾರೆ. ಏನಿದು ಮತ್ತು ಯಾವ ಇಲಾಖೆ ಅದು ನಿಮ್ಗೆ ಗೊತ್ತೈತಿ. ಏನೆಲ್ಲ ಮಾಡಬೇಕು, ಇದಕ್ಕೆ ಎಕ್ಸಾಮ್ ಇರ್ತಿತ್ತು ಅಥವಾ ಫಿಸಿಕಲ್ ಇರ್ತಿತ್ತು ಅಥವಾ ಮೆಡಿಕಲ್ ಇರ್ತಿತ್ತು, ಎಲ್ಲವನ್ನು ನೋಡೋಣ. ಫಸ್ಟಿಗೆ ಇದಕ್ಕೆ ಎಕ್ಸಾಮ್ ಇರ್ತೈತಿ, ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಆಮೇಲೆ ಯಾರು ಎಕ್ಸಾಮಲ್ಲಿ ಪಾಸ್ ಆಗ್ತಾರಲ್ಲ 1:5 ಏನು ಮಾಡ್ತಾನೆ, ಫಿಸಿಕಲಿ ಕಾಲ್ ಮಾಡ್ತಾನೆ. ನೆಕ್ಸ್ಟ್ ಏನು ಮಾಡ್ತಾನೆ, 1:5 ಫಿಸಿಕಲಿ ಕಾಲ್ ನಂತರ 1:2ಗೆ ಮೆಡಿಕಲಿ ಕಾಲ್ ಮಾಡ್ತಾನೆ. ನಂತರ 1:1ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಾಲ್ ಮಾಡಿ ನೇಮಕಾತಿಯನ್ನು ಸರ್ಕಾರ ಮಾಡ್ಕೋತೈತಿ. ಅಂದ್ರೆ ಯಾಕೆ ಸರ್ಕಾರ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಏನೆಲ್ಲ ಕ್ವಾಲಿಫಿಕೇಷನ್ ಬೇಕು ನೋಡಿದಾಗ ಇದಕ್ಕೆ ಎಷ್ಟು ಪೇಮೆಂಟ್ ಕೊಡ್ತಾರಪ್ಪ ಅಂದ್ರೆ, ವೇತನ ಎಷ್ಟು ಕೊಡ್ತಾರ, ಸ್ಟಾರ್ಟಿಂಗ ಇದಕ್ಕೆ ಬೇಸಿಕ್ ಎಷ್ಟು ಅಂದರೆ 37,500 ಬೇಸಿಕ್ ಇರ್ತದೆ. ಇದಕ್ಕೆ DA TA ಅಂತ ಆ್ಯಡ್ ಆಗ್ತದೆ, ಇನ್ನೂ ಹೆಚ್ಚಿಗೆ ಬರ್ತದೆ ಪೇಮೆಂಟ್. ಕೇವಲ 37,500 ಬರೋಂಗಿಲ್ಲ, ಇದಕ್ಕಿಂತ ಹೆಚ್ಚಿಗೆ ಬರ್ತದೆ. TA DA ಇವೆಲ್ಲ HR ಇವೆಲ್ಲ ಪೇಮೆಂಟ್ ಕೂಡಿ ಸುಮಾರು 45,000ರಿಂದ 50,000 ಸ್ಟಾರ್ಟಿಂಗೇ ನಿಮಗೆ ಪೇಮೆಂಟ್ ಬರ್ತದೆ ಪ್ರಾರಂಭದಲ್ಲಿ. ಮ್ಯಾಕ್ಸಿಮಮ್ ಎಷ್ಟು ಅಂದರೆ 76,100. ಬೇಸಿಕ್ ಪೇಮೆಂಟ್ ಎಷ್ಟಂದ್ರೆ ಎಷ್ಟು, ಈ 3,395 ಇದರಲ್ಲಿ ಪುರುಷರಿಗೆ ಎಷ್ಟು ಅದಪ್ಪ ಅಂದ್ರೆ, ನೇರ ಪುರುಷರಿಗೆ ಎಷ್ಟು ಪೋಸ್ಟ್ ಅದ ಅಂದ್ರೆ 2,266 ಪೋಸ್ಟ್ಗಳು ಪುರುಷರಿಗೆ ಅದಾವೆ. 2,266 ಪೋಸ್ಟ್ಗಳು ಪುರುಷರಿಗೆ ಅದಾವ. ಮತ್ತು ಮಹಿಳೆಯರಿಗೆ, ನೇರ ಮಹಿಳೆಯರಿಗೆ ಎಷ್ಟು ಅದ ಅಂದ್ರೆ 755 ಪೋಸ್ಟ್ಗಳೇನದಾವ ಮಹಿಳೆಯರಿಗೆ ಅದಾವೆ, ವುಮೆನ್ಸ್ ಕೋಟಾ. ನೆಕ್ಸ್ಟ್ ಸೇವಾನಿರತ ಪುರುಷರು ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ತಾರಲ್ಲ, ಎಕ್ಸ್ ಸರ್ವಿಸ್ ಮ್ಯಾನ್ನ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ತಾರಲ್ಲ, ಅದರಲ್ಲಿ ಪುರುಷರಿಗೆ ಎಷ್ಟೈತೆ ಅಂದ್ರೆ 257. ಇವು ಕಟ್ಟಪ್ ಭಾಳ ಕಡಿಮೆ ಇರ್ತಾವೆ, ಕಟ್ಟಪ್ ಮಾರ್ಕ್ಸ್ ಏನಿರ್ತಾವೆ ಭಾಳ ಕಡಿಮೆ ಇರ್ತಾವೆ. ಯಾಕಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ತಾರೆ, ಇವರು ಸೇವಾ ಅನುಭವವನ್ನು ಹೊಂದಿರ್ತಾರೆ. ಆ ಕಾರಣಕ್ಕಾಗಿ ಅವರಲ್ಲಿ ಸ್ಪರ್ಧೆ ಕಡಿಮೆ ಇರುತ್ತೆ, ಕಾಂಪಿಟೇಟಿವ್ ಸ್ಪರ್ಧೆ ಕಡಿಮೆ ಇರುತ್ತೆ. ಆ ಕಾರಣಕ್ಕಾಗಿ ಕಟ್ಟಪ್ಪ ಕಡಿಮೆ ಇರುತ್ತೆ. ಅದು ಸೇವಾನಿರತ ಪುರುಷರಿಗೆ. ಮತ್ತು ಸೇವಾನಿರತ ಮಹಿಳೆಯರಿಗೆ ಎಷ್ಟದ ಅಂದ್ರೆ ಎಷ್ಟು ಪೋಸ್ಟ್ ಖಾಲಿ ಅದ ಅಂದ್ರೆ, ಸೇವಾನಿರತ ಮಹಿಳೆಯರಿಗೆ 82 ಪೋಸ್ಟ್ ಖಾಲಿ ಅದಾವೆ. ಸೇವಾನಿರತ ಮಹಿಳೆಯರಿಗೆ 82 ಪೋಸ್ಟ್ ಖಾಲಿ ಅದಾವೆ. ಹಾಗೆ ತೃತೀಯ ಲಿಂಗಿಗಳಿಗೆ ಅಭ್ಯರ್ಥಿಗಳಿಗೆ 35%. ಏನು ಟ್ರಾನ್ಸ್ಜೆಂಡರ್ ಅಂತ ಕರಿತೀವಲ್ಲ, ನಾವೇನು ಮೀಸಲಾತಿ ಕೊಟ್ಟಿರೋ ಟ್ರಾನ್ಸ್ಜೆಂಡರ್ಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ 1%. ಅದರಲ್ಲಿ 35 ಹುದ್ದೆಗಳು ತೃತೀಯ ಲಿಂಗಿಗಳಿಗೆ ಅದಾವೆ. ಒಟ್ಟು ಹುದ್ದೆಗಳು ಎಷ್ಟಾದವು, ಒಟ್ಟು ಹುದ್ದೆಗಳು 3,395. ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು ಅಂದ್ರೆ 3,395. ಅದರಲ್ಲಿ ಪುರುಷರಿಗೆ 2,266 ಪೋಸ್ಟ್ಗಳು, ಮಹಿಳೆಯರಿಗೆ 755 ಪೋಸ್ಟ್ಗಳು, ಹಾಗೂ ಸೇವಾನಿರತ ಪುರುಷರಿಗೆ 257 ಮತ್ತು ಸೇವಾನಿರತ ಮಹಿಳೆಯರಿಗೆ 82 ಪೋಸ್ಟ್ಗಳು ಅದಾವೆ.
ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಿದೆ? 3395. ಅಂದರೆ ಇದನ್ನು ಸಪ್ರೇಟಾಗಿ ಕಾಸ್ಟ್ ವೈಸ್ ಕೊಟ್ಟಿರ್ತಾನೆ. GM ಕ್ಯಾಟಗರಿ, SC/ST ಕ್ಯಾಟಗರಿ. ಅದನ್ನು ಮುಂದಿನ ವಿಡಿಯೋದಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಅಂತ SS ಅಕಾಡೆಮಿಯಲ್ಲಿ ಸಹ ಇದನ್ನು ನಮ್ಗೆ ಡೀಟೇಲ್ ಆಗಿ ಅಪ್ಡೇಟ್ ಮಾಡಿರ್ತೀವಿ. ಈ PDF ಇರುತ್ತೆ, ಸಿಗ್ತದೆ. ನಾವು PDF ನಿಮ್ಗೆ ಉಚಿತವಾಗಿ ಸಿಗ್ತದೆ. ನಮ್ಮ SS ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ತೆಗೆದು ಕೊಟ್ಟಿರ್ತೀನಿ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಸೀದಾ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಹೋಗ್ತಾ ನಿಮಗೆ ಬೇಕಾದಂಥ PDF ಸಂಬಂಧಪಟ್ಟಾಗ ಸ್ಟೇಟ್ ವೈಸು, ಡಿಸ್ಟ್ರಿಕ್ಟ್ ವೈಸು ಎಷ್ಟು ಪೋಸ್ಟ್ಗಳು ಖಾಲಿ ಅದಾವ, ಬೆಂಗಳೂರು ನಗರದಲ್ಲಿ, ವಿಜಯಪುರದಲ್ಲಿ ಎಷ್ಟು ಪೋಸ್ಟ್ ಖಾಲಿ ಅದಾವ ಅಂತೇಳಿ ಸಂಪೂರ್ಣವಾಗಿ ವಿವರಣೆ ಐತೆ. ಅದು ಬೇಕಾದ್ರೆ ನಿಮಗೆ ಬೇಕಂದ್ರೆ ಕಮೆಂಟ್ ಮಾಡಿರಿ, ಅದನ್ನು ಸಹ ನಿಮ್ಗೆ ವಿಡಿಯೋ ಮಾಡಿ ನಾನು ಹಾಕ್ತೀನಿ ಅಂತ. ಏನು ಬೇಕು ಇದಕ್ಕೆ? ಏನು ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕು. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು? ಶೈಕ್ಷಣಿಕ ಅರ್ಹತೆ ಏನು ಓದಿರಬೇಕು? ಏನು ಓದಿರಬೇಕು? ನಾವು PUC ಓದಿರ್ಬೇಕು. PUC ಆರ್ಟ್ಸಲ್ಲಾಗಲಿ, ಕಾಮರ್ಸಲ್ಲಾಗಲಿ, ಸೈನ್ಸಲ್ಲಾಗಲಿ, ಯಾವುದು PUC ಯಾವುದೋ ಒಂದು ಕೋರ್ಸ್ PUCಯನ್ನು ನಾವು ಓದಿರಬೇಕು. ಅದಕ್ಕೆ ಸಮನಾಗವಾಗ ತತ್ಸಮಾನ ವಿದ್ಯಾರ್ಥಿಯನ್ನು ನಾವು ಹೊಂದಿರಬೇಕು. ತತ್ಸಮಾನ ಅಂದರೆ ನಮ್ಮಲ್ಲಿ ಸ್ಟೇಟ್ ಸಿಲೆಬಸ್ ಇರ್ತೈತಿ. ಸ್ಟೇಟ್ ಸಿಲೆಬಸ್ PUC ಇದೆ, CBSE ಸಿಲೆಬಸ್ PUC ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅಧ್ಯಯನವನ್ನು ಮಾಡಬೇಕು. ನೆಕ್ಸ್ಟ್ ಇದು ಬೇರೆ ಬೇರೆ ಅಂತ ಓಪನ್ ಯೂನಿವರ್ಸಿಟಿಲಿ ಮಾಡಿರ್ತಾರೆ ಅಥವಾ ITI ಮಾಡಿರ್ತಾರೆ. ITI ಮಾಡಿರ್ತಾರೆ 2 ವರ್ಷದ್ದು. PUC ಇದು 10th ಮುಗಿದ ನಂತರ ಈ ITI ಮಾಡಿದ್ರು ಸಹ ಈ ಪೊಲೀಸ್ ಎಕ್ಸಾಮ್ ಬರೋಕ್ಕೆ ITI ಕೋರ್ಸ್ 2 ವರ್ಷಗಳ ITI ಕೋರ್ಸ್ ಮಾಡಿರ್ತಾರೆ. NIT ವತಿಯಿಂದ ಏನು ಮಾಡಿರ್ಬೇಕು? ಪದವಿಯನ್ನು ಕೋರ್ಸ್ ಪಡೆದಿರಬೇಕು. ಓಪನ್ ಯೂನಿವರ್ಸಿಟಿಯಲ್ಲಿ ಮಾತ್ರ ಅಲ್ಲ, ಇದಕ್ಕೆ PUC ಸಮಾನವಾಗಿ ಕನ್ಸಿಡರ್ ಮಾಡ್ತಾರೆ. ITI ಕೋರ್ಸನ್ನು PUCಗೆ ಸಮನಾಗಿ ಕನ್ಸಿಡರ್ ಮಾಡಿರ್ತಾರೆ. ಆ ಕಾರಣಕ್ಕಾಗಿ ITI ಯಾರು ಮುಗಿಸಾರಲ್ಲ ಅವರು ಸಹ ಪೊಲೀಸ್ ಕಾನ್ಸ್ಟೇಬಲ್ಗೆ ಅರ್ಜಿಯನ್ನು ಹಾಕ್ಬೋದು. PUCನೂ ಆಗಿದ್ರೆ ಹಾಕಿರ್ಬೋದು ಮತ್ತು ಅದರ ಜೊತೆಗೆ ITI. ಇನ್ನು ಅನುಕಂಪದ ಆಧಾರದ ಮೇಲೆ ಯಾವ್ದಾರ ನೇಮಕಾತಿ ಮಾಡಬೇಕು ಅಂದರೆ JOC ಅಂತಿತ್ತಲ್ಲ, ಮೊದಲು JOC ಅದು ಇತ್ತು. ನೆಕ್ಸ್ಟ್ JOC ಅಂಕಗಳನ್ನು ಪರಿಗಣಿಸಿ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆ ಹುದ್ದೆಗೆ ಆಯ್ಕೆ ಮಾಡೋದಾದರೆ JOC ತತ್ಸಮಾನಕ್ಕೆ ಸಮಾನ ಕನಿಷ್ಠ ಅರ್ಹತೆಯಾಗಿ ಪರಿಗಣಿಸಲಾಗಿದೆ. ಇದು ಸಹ PUC ಆಗಿ ಕನ್ಸಿಡರ್ ಮಾಡ್ತಾರೆ. ಇವೆಲ್ಲ ಸಹ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಪಟ್ಟ ಆಗಿರ್ತದೆ. ಮಸ್ಟ್ ಯಾವಾಗ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಏನು ಮಾಡಬೇಕು? ನೀವು ಅರ್ಜಿಯನ್ನು ಸಲ್ಲಿಸ್ತಿರಲ್ಲ, ಅದರಾಗೆ ನಿಮ್ಮಲ್ಲಿ ಎಲ್ಲ ಅಂಕಪಟ್ಟಿಯನ್ನು ನೀವು ಹೊಂದಿರಬೇಕಾಗ್ತದೆ. 12ನೇ ತರಗತಿಗೆ ಸಂಬಂಧಪಟ್ಟಂಥ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಎಲ್ಲ PUC ಅಂಕಪಟ್ಟಿಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಂಕಪಟ್ಟಿಗಳನ್ನು ನೀವು ಹೊಂದಲೇಬೇಕಾಗ್ತದೆ. ಮತ್ತಿನ್ನು ಕಡ್ಡಾಯವಾಗಿ ಕನ್ನಡ ಭಾಷೆ ಪರೀಕ್ಷೆ ಸಹ ಅಧಿಸೂಚನೆ ಐತಿ. ಯಾರು 10th ಮತ್ತು PUCಯಲ್ಲಿ ಕನ್ನಡ ಕಡ್ಡಾಯವಾಗಿ ದ್ವಿತೀಯ ಭಾಷೆ ತೆಗೆದುಕೊಂಡಿರ್ತಾರಲ್ಲ ಅವರಿಗೆ ಈ ಪರೀಕ್ಷೆಯಿಂದ ವಿನಾಯಿತಿ ಸಿಗ್ತೈತಿ. ಮತ್ತು ಅಥವಾ ಕರ್ನಾಟಕ ಸರ್ಕಾರ ನಡೆಸುವಂಥ KE ಡಿಪಾರ್ಟ್ಮೆಂಟ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಂಡಳಿ ಈ ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಸ್ತೀವಿ. ಈ ಕಡ್ಡಾಯ ಪರೀಕ್ಷೆಯಲ್ಲಿ ನೀವು ಈಗಾಗಲೇ ಪಾಸ್ ಆಗಿದ್ರೆ ಇದು ಸಹ ನಿಮ್ಗೆ ಕಡ್ಡಾಯ ಕನ್ನಡ ಪರೀಕ್ಷೆ ನಿಮ್ಗೆ ಅಪ್ಲೈ ಆಗಲ್ಲ. ಏನು ಮತ್ತೇನು ವಯೋಮಿತಿ ಎಷ್ಟು? ಇದಕ್ಕೆ ಮಿನಿಮಮ್ 18 ವಯಸ್ಸಿರಬೇಕು, ಕನಿಷ್ಠ 18 ವಯಸ್ಸಾಗಿರ್ಬೇಕು. PCಗೆ ಅರ್ಜಿ ಹಾಕೋಕ್ಕೆ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಅರ್ಜಿ ಹಾಕೋಕ್ಕೆ ಕನಿಷ್ಠ ವಯಸ್ಸಾಗಿರಷ್ಟಾಗಿರಪ್ಪ ಅಂದ್ರೆ ಮಿನಿಮಮ್ 18 ವಯಸ್ಸಾಗಿರಬೇಕು. ಏನು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ನೇಮಕಾತಿ ಮಾಡಲಾರ ಕರ್ನಾಟಕದಲ್ಲಿ ತೀವ್ರವಾದಂಥ ಹೋರಾಟ ನಡೆದಕ್ಕೆ ಏನು ಕೊಡ್ತಂದ್ರೆ 5 ವರ್ಷ ಸಡಿಲಿಕೆಯನ್ನು ನೀಡಿತು. ಗರಿಷ್ಠ 5 ವರ್ಷಕ್ಕೆ ಸಡಿಲಿಕೆಯನ್ನು, ಕನಿಷ್ಠ ಎಷ್ಟಾಗಿರಬೇಕು ವಯಸ್ಸು? 18 ವಯಸ್ಸಾಗಿರಬೇಕು. ಸುಮಾರು 4 ರಿಂದ 5 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂಥ ನೇಮಕಾತಿ ನಡೆಯದ ಕಾರಣದಿಂದಾಗಿ ಹೋರಾಟ ಮಾಡಿದ ಕಾರಣದಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಅಂತೇಳಿ ಕರ್ನಾಟಕ ಸರ್ಕಾರ 5 ವರ್ಷಕ್ಕೆ ಸಡಿಲಿಕೆಯನ್ನು ನೀಡೈತಿ. ಯಾವ್ಯಾವ ಕಾಸ್ಟ್ ವೈಸ್ ಅವ ನಮ್ಮಲ್ಲಿ ಜಾತಿ ವಾರಸಲ್ಲಿ ವಯೋಮಿತಿಯನ್ನು ನಿಗದಿಪಡಿಸಿರ್ತಾರೆ. ಯಾವ ಜಾತಿಗೆ ಎಷ್ಟು ವಯಸ್ಸು ಎಷ್ಟಾಗಿರ್ಬೇಕು? ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 33 ವರ್ಷ ಗರಿಷ್ಠ, 33 ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ ಅಂದರೆ GM ಕ್ಯಾಟಗರಿ ಹೊಂದಿರ್ತಾರಲ್ಲ, ಜನರಲ್ ಮೆರಿಟ್ದವ್ರಿಗೆ ಗರಿಷ್ಠ ವಯಸ್ಸು ಮ್ಯಾಕ್ಸಿಮಮ್ ವಯಸ್ಸು ಎಷ್ಟಂದ್ರೆ 33 ವರ್ಷ. ಅದು 5 ವರ್ಷ ಸಡಿಲಿಕೆಯೊಂದಿಗೆ ಅವ್ರಿಗೆ 33 ವರ್ಷ. ಮತ್ತು ಇದಕ್ಕೆ 5 ವರ್ಷ ಆ್ಯಡ್ ಮಾಡಿ 38 ವರ್ಷ ಅನ್ನಂಗಿಲ್ಲ. ಅವ್ರಿಗೆ ಫಸ್ಟ್ ಪ್ರಾರಂಭದಲ್ಲಿ ಎಷ್ಟಿತ್ತು? 28 ವರ್ಷ ಇತ್ತು GM ಕ್ಯಾಟಗರಿದವ್ರಿಗೆ ಮ್ಯಾಕ್ಸಿಮಮ್ ಏಜ್. ಈಗ ಅದನ್ನು 5 ವರ್ಷ ಸಡಿಲಿಕೆಯೊಂದಿಗೆ ಅದನ್ನು 33 ಏಜ್ಗೆ ಏರಿಸಿದ್ದಾರೆ. ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ 2A ಕ್ಯಾಟಗರಿ ಪ್ರವರ್ಗ A, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A ಅಭ್ಯರ್ಥಿಗಳಿಗೆ ಏನು ಮಾಡ್ಯಾರ 35 ವರ್ಷಗಳ ಅವ್ರ ಗರಿಷ್ಠ ವಯೋಮಿತಿ. ಎಷ್ಟು ವಯಸ್ಸಾಗಿರ್ಬೇಕು ಮ್ಯಾಕ್ಸಿಮಮ್? ಅವರು 35 ವರ್ಷ ಮಟ್ಟ ಅವರು ಅಪ್ಲಿಕೇಶನನ್ನು ಸರ್ಕಾರಕ್ಕೆ ಹಾಕ್ಬೋದು. ಮತ್ತಿನ್ನು ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಜನಾಂಗಗಳು
ಏನು ಬುಡಕಟ್ಟುಗಳು ಟ್ರೈಬ್ಸ್ ಅಂತ ಕರೀತಾರಲ್ಲ ಅವ್ರಿಗೆ ಮ್ಯಾಕ್ಸಿಮಮ್ ವಯಸ್ಸು ಎಷ್ಟು ಅಂದ್ರೆ 38 ವರ್ಷ. 38 ವರ್ಷಗಳ ಕಾಲ ಅವ್ರಿಗೆ ಅರ್ಜಿಯನ್ನು ಹಾಕೋಕೆ ಎಲಿಜಿಬಲ್ ಅದಾರ. ಹಾಗೆ ಈ ಸೇವಾನಿರತ ಅಭ್ಯರ್ಥಿಗಳಿಗೆ ಪೋಸ್ಟ್ ಅದ ಅಂತ ಹೇಳಿದೆ ನಿಮಗೆ. ಸೇವಾನಿರತ ಅಭ್ಯರ್ಥಿಗಳಿಗೆ ಪುರುಷರಿಗೆ ಮತ್ತು ಮಹಿಳೆಯರಿಗೂ, ಪುರುಷರಿಗೆ ಸಪ್ರೇಟ್ ಅದಾವ ಮತ್ತು ಮಹಿಳೆಯರಿಗೂ ಸಪ್ರೇಟ ಇದದಾವ. ಅದರ ಸಾಮಾನ್ಯ ಅರ್ಹತೆ GM ಅಭ್ಯರ್ಥಿಲ್ಲ ಅವರಲ್ಲಿ ಸಹ ಎಷ್ಟೈತೆ ಅಂದ್ರೆ ಇರ್ಬೇಕಂದ್ರೆ 38 ವರ್ಷ ಆಗಿರಬೇಕು. ಸೇವಾನಿರತ ನೋಡಿ ಜನರಲ್ ಮೆಟ್ಟಿದವ್ರಿಗೆ 38 ವರ್ಷಗಳಾಗಿರಬೇಕು. ಅದೇ ರೀತಿ ಪರಿಶಿಷ್ಟ ಜಾತಿ ಪ್ರವರ್ಗ 2A 2B 3D ಅವ್ರಿಗೆ ಎಷ್ಟಾಗಿರ್ಬೇಕು ಅಂದ್ರೆ 40 ವರ್ಷ. ಅದು ಸೇವಾನಿರತ ಪುರುಷ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಇಷ್ಟು ಮ್ಯಾಕ್ಸಿಮಮ್ ವಯಸ್ಸಾಗಿ 38 ಆಗಿರಬೇಕು. ಕನಿಷ್ಠ 18 ವರ್ಷ, ಗರಿಷ್ಠ ಜಾತಿವಾರು 5 ವರ್ಷ ಸರ್ಟಿಫಿಕೇಟ್ ಕೊಟ್ಟ ನಂತರ ಏಜಲ್ಲಿ ಬದಲಾವಣೆ ಇದೆ. GMದವರಿಗೆ 33, SC ST ಕ್ಯಾಟಗರಿಯವರಿಗೆ 35, ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂತಿಗೆ 38, ಸೇವಾನಿರತರಿಗೆ 38, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ 40 ವರ್ಷ. ಇವೆಲ್ಲ ಏಜ್ಗಳನ್ನು ಅಭ್ಯರ್ಥಿಗಳಿಗೆ ಒಳಪಟ್ಟೈತಿ. ಮಾಜಿ ಸೈನಿಕರು ಸಂಬಂಧಪಟ್ಟಂಗೆ ಸೇವೆ ಸಲ್ಲಿಸಿರ್ತಾರಲ್ಲ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ, ಮಾಜಿ ಸೇನಾ ಅಭ್ಯರ್ಥಿಗಳಿಗೆ ಅವ್ರಿಗೆ ಏನು ಮಾಡ್ತಾರೆ, ಆ ಕಾರಣಕ್ಕಾಗಿ ಇವರಿಗೆ ಮೀಸಲಾತಿಯನ್ನು ಸೇವಾನಿರತ ಅಭ್ಯರ್ಥಿ ಅಂತ ಇವ್ರನ್ನ ಕರೀತಿರ್ತಾರೆ. ನೆಕ್ಸ್ಟ್ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಹೇಗೆ ಸಲ್ಲಿಸ್ಬೇಕು ನಾವು. ಮೊದಲೆಲ್ಲ KSP ಅವರು ಎಕ್ಸಾಮನ್ನು ನಡೆಸ್ತಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ. ಈ ಬಾರಿ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ KEದವರಿಗೆ ಪರ್ಮಿಷನ್ ಕೊಟ್ಟೈತಿ. ನೀವು ಈ ಸಲ ಪೊಲೀಸ್ಗೆ ಸಂಬಂಧಪಟ್ಟಂಥ ಪರೀಕ್ಷೆಯನ್ನು ನಡೆಸಿಕೊಡ್ರಿ ಅಂತೇಳಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಕರಿತೀವಿ. ಕರ್ನಾಟಕ ಪರೀಕ್ಷಾ ಮಂಡಳಿ, ಪರೀಕ್ಷಾ ಪ್ರಾಧಿಕಾರ ಅಂತ ಕರೀತಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತೇಳಿ ಇದರಲ್ಲಿ ನೀವು ಹೋಗಿ ನಿಮಗೆ ಬೇಕಾದ್ರೆ ಲಿಂಕನ್ನು ಸಹ ತೆಗೆದು ಕೊಟ್ಟಿರ್ತೀನಿ. ನಾವು KEಯಲ್ಲಿ ಹೋಗಿ ನೀವು ಇದನ್ನು ಅರ್ಜಿಯನ್ನು ಸಲ್ಲಿಸ್ಬೋದು. KEಯಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಅಂದ್ರೆ KE ವೆಬ್ಸೈಟಿಗೆ ಹೋದ್ರಿ ನಿಮ್ಗೆ ಅಲ್ಲಿ ಎಲ್ಲ ಮಾಹಿತಿ ಸಿಗ್ತದೆ. ಲಿಂಕ್ ಸಹ ನಿಮ್ಗೆ ಕೆಳಗಡೆ ಕೊಟ್ಟಿರ್ತಂತೆ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಲಿಂಕಿಗೆ ಹೋಗುತ್ತೆ. ನೆಕ್ಸ್ಟ್ ಅರ್ಜಿ ಸಲ್ಲಿಸೋಕ್ಕೆ ಪ್ರಾರಂಭ ದಿನಾಂಕ ಯಾವಾಗದು, ಕ್ಲೋಸ್ ಆಗೋದು ಯಾವಾಗ, ಮತ್ತು ಯಾವುದೇ ಎಕ್ಸಾಮ್ ಕಂಡಕ್ಟ್ ಮಾಡಲಿ ಅದಕ್ಕೆ DDಗಳನ್ನು ತುಂಬಲೇಬೇಕು. ಯಾವುದೇ DD ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ನಾವು DDಯನ್ನು ತುಂಬಲೇಬೇಕು. ಆ ಡೇಟ್ ಯಾವಾಗ ಎಲ್ಲವನ್ನು ನೋಡೋಣ. ಅರ್ಜಿ ಸಲ್ಲಿಸೋಕೆ ವೇಳಾಪಟ್ಟಿ ಏನು, ಟೈಮ್ ಟೇಬಲ್ ಏನು ಸೆಟ್ ಮಾಡ್ಯಾರ ಸರ್ಕಾರ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 8/6/2026 ಫಿಕ್ಸ್ ಮಾಡಿದ್ದಾನೆ. 8/6/2026 ಅಂದ್ರೆ ಸೋಮವಾರದಿಂದ, ಮಂಡೆಯಿಂದ ಪ್ರಾರಂಭ. ಅಪ್ಲಿಕೇಶನ್ನು ಮಂಡೆಯಿಂದ ಪ್ರಾರಂಭ ಆಗುತ್ತೆ. ಕ್ಲೋಸ್ ಆಗೋದು ಯಾವಾಗ ಅಂದ್ರೆ 3/7/2026. 3/7/2026 ಅಂದ್ರೆ ಜುಲೈ ತಿಂಗಳ 3ನೇ ತಾರೀಕಿಗೆ ಅಪ್ಲಿಕೇಶನ್ ಹಾಕೋದು ಕ್ಲೋಸ್ ಆಗುತ್ತೆ. ಅಪ್ಲಿಕೇಶನ್ ಹಾಕೋದು ಮಾತ್ರ ಕ್ಲೋಸ್ ಆಗುತ್ತೆ. ಆದರೆ ಶುಲ್ಕ DD ಪಾವತಿಸಬೇಕಲ್ಲ, ಡ್ಯೂಟಿ ಪಾವತಿಸೋಕೆ 4/7/2026 ಟೈಮನ್ನು ಕೊಟ್ಟಿದ್ದಾನೆ. ಒಂದಿನ ಹೆಚ್ಚಿಗೆ ಕೊಟ್ಟಿದ್ದಾನೆ. 3ನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತಾ, 4ನೇ ತಾರೀಕಿಗೆ ಏನು ಮಾಡೋಣ, DDಯನ್ನು ನೀವು 4ನೇ ತಾರೀಕಿವರೆಗೆ ತುಂಬೋದು ಅಂತ ಹೇಳ್ತಾನೆ. ಅಪ್ಲಿಕೇಶನನ್ನು ನೀವು ತುಂಬೋದು. ನಿಮಗೆಲ್ಲ ಟ್ರೈನಿಂಗ್ ಕೊಡ್ತಾರೆ, ತರಬೇತಿ ಕೊಡ್ತಾರೆ, ವೇತನ ಶ್ರೇಣಿಗೆ ಹೇಳಿ ನಿಮ್ಗೆ ಎಷ್ಟು ಕೊಡ್ತಾರೆ ಅಂತೇಳಿ, ಮತ್ತು ಎಷ್ಟು DD ತುಂಬಬೇಕು ರೀ, SCದವ್ರು ರೇಟ್ ತುಂಬಬೇಕು, GMದವ್ರು ರೇಟ್ ತುಂಬಬೇಕು. ಇದೇನು ನೋಡ್ಕೊಂಡ್ರೆ ಸಾಮಾನ್ಯ ಅರ್ಹತೆ ಅಂದರೆ GMಗೆ ಸಂಬಂಧಪಟ್ಟಂತಹ ಪ್ರವರ್ಗ 2A 2B 3D ಇವರೆಲ್ಲವೂ ಸಹ ಎಷ್ಟು ತುಂಬಬೇಕಂದ್ರೆ 750 ರೂಪಾಯಿ DD ತುಂಬಬೇಕು. 750 ರೂಪಾಯಿ GM 2A 2B 3D ಇವರೆಲ್ಲರೂ ಸಹ 750 ರೂಪಾಯಿ DD ತುಂಬಿದ್ರೆ, SC ST ಕ್ಯಾಟಗರಿ ಫಸ್ಟ್, ಮಾಜಿ ಸೈನಿಕರು, ತೃತೀಯ ಲಿಂಗಿಗಳು ಎಷ್ಟು ತುಂಬಬೇಕಂದ್ರೆ 500 ರೂಪಾಯಿ DD ತುಂಬಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗಿಗಳು ಎಷ್ಟು ತುಂಬಬೇಕಂದ್ರೆ DD ಅಮೌಂಟನ್ನು 500 ರೂಪಾಯಿ ತುಂಬಬೇಕು. GMದವರಿಗೆ 750 ಇದ್ರೆ, SC ST ಕ್ಯಾಟಗರಿ 1 ಮತ್ತು ತೃತೀಯ ಲಿಂಗಿಗಳಿಗೆ ಎಷ್ಟು ಮಾಡಿದಾರಪ್ಪ DD ಅಂದ್ರೆ 500 ರೂಪಾಯಿ ಮಾಡಿದ್ದಾರೆ. ಒಂದು ಸಲ ನೀವು DD ಕಟ್ಟಿದಂದ್ರೆ ಶುಲ್ಕವನ್ನು ಯಾವ ಸಮಯದಲ್ಲೂ ಸಹ ಅವರು ನಿಮಗೇನು ಮಾಡ್ತಾರೆ, ನಿಂದಿರ್ಸೋಕೆ ಸಾಧ್ಯ ಇಲ್ಲ. ಹಿಂಗೆ ಪೇಪರ್ ಹೆಂಗೆ ನಡೀತಾವ್ರಿ ಸರ, ಯಾವ ರೀತಿ ನಡೀತಾವೆ, ಆನ್ಲೈನ್ ನಡೀತಾವೆ, ಆಫ್ಲೈನ್ ನಡೀತಾವೆ. ಪರೀಕ್ಷೆಗಳು ಆಫ್ಲೈನ್ ಮುಖಾಂತರ ನಡೀತಾವೆ, ಅಂದರೆ OMR ಶೀಟ್ ಮುಖಾಂತರ. ಆಫ್ಲೈನ್ OMR ಟೈಪಲ್ಲಿ ನಡೀತಾವೆ. ಲಿಖಿತ ಪರೀಕ್ಷೆ ಸ್ಪರ್ಧಾತ್ಮಕ ಆಫ್ಲೈನ್ OMR ಶೀಟ್ ಮುಖಾಂತರ ನಡೀತದೆ. OMR ಶೀಟ್ ಮುಖಾಂತರ ಈ ಪರೀಕ್ಷೆ ನಡೀತೈತೆ. ಲಿಖಿತ ಪರೀಕ್ಷೆಗಳು ನಿಮ್ಗೆ ಅಪ್ಲಿಕೇಶನಲ್ಲಿ ಕೇಳಿರ್ತಾನೆ, ಯಾವ ಪರೀಕ್ಷಾ ಕೇಂದ್ರ ನೀವು ತಿಳ್ಕೊತೀರಿ ಅಂದರೆ ನಿಮ್ಗೆ ನಿಮ್ಮ ಪರೀಕ್ಷಾ ಕೇಂದ್ರಕ್ಕೆ ನಿಮ್ಗೆ ಕೊಡ್ತಾನೆ. ನಿಮ್ಮ ಸನೆ ಆದದ್ದೇ ಧಾರವಾಡ ತೋರಿ, ಹುಬ್ಳಿ ತಗೋರಿ, ಬೆಳಗಾವಿ ತಗೋರಿ, ನಿಮ್ಗೆ ಯಾವ ಸನೆ ಆಗುತ್ತಾ ಅಲ್ಲಿ ನಿಮ್ಗೆ ಎಕ್ಸಾಮ್ ಸೆಂಟ್ರ್ ಕೊಡ್ತಾನೆ. ಏನು ಮತ್ತು ಸಿಲೆಬಸ್ ಏನು ರೀ ಇದಕ್ಕೆ ಸಿಲೆಬಸ್ ಏನು ಓದ್ಬೇಕಾಗಿತ್ತು, ನಾವು ಏನೇನು ಎಲ್ಲ ಓದಬೇಕು. ಇದಕ್ಕೆ ಒಟ್ಟು 100 ಮಾರ್ಕ್ಸ್ GK ಪೇಪರ್ ಇಟ್ಟಿರ್ತಾರೆ. 100 ಮಾರ್ಕ್ಸ್ ಇರುತ್ತೆ. ಪೇಪರ್ ಒಂದೇ ಇರ್ತದೆ ಮತ್ತು ಪೇಪರ್ 2 ಇರೋಂಗಿಲ್ಲ. ಕೇವಲ ಪೇಪರ್ 1 ಇರುತ್ತೆ. ಈ ಪೇಪರ್ 1ರಲ್ಲಿ 100 ಮಾರ್ಕ್ಸ್ ಇರ್ತಾವೆ ಟೋಟಲ್ ಮಾರ್ಕ್ಸ್.
ಹಾಗೆ 100 ಕ್ವಶನ್ಗಳಿಗೆ ಒಂದು ಕ್ವಶನ್ಗೆ 1 ಮಾರ್ಕ್ಸ್, ಒಂದು ಕ್ವಶನ್ಗೆ 1 ಮಾರ್ಕ್ಸ್. ಟೈಮ್ ಎಷ್ಟು ಕೊಟ್ಟಿರ್ತಾನೆ ಅಂದ್ರೆ 1.5 ಗಂಟೆ, ಅಂದ್ರೆ 90 ನಿಮಿಷ ಟೈಮ್ ಕೊಟ್ಟಿರ್ತಾನೆ. 90 ನಿಮಿಷದವರೆಗೆ ನೀವು 100 ಮಾರ್ಕ್ಸಿಗೆ ಉತ್ತರಿಸಬೇಕು. ಯಾವೆಲ್ಲ ಸಬ್ಜೆಕ್ಟ್ ನೀವು ಓದಬೇಕಂದ್ರೆ ಸಾಮಾನ್ಯ ವಿಜ್ಞಾನ, ಭೂಗೋಳ, ಇತಿಹಾಸ, ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡ ಒಂದು ಸಾಮಾನ್ಯ ಅಧ್ಯಯನ, ಈ ಎಲ್ಲವನ್ನು ವಿಷಯನ ಅಧ್ಯಯನ ಮಾಡ್ಬೇಕು ನಾವು. ಇನ್ನು ಲಿಖಿತ ಪರೀಕ್ಷೆ ಯಾವಾಗೈತಿ? ಲಿಖಿತ ಪರೀಕ್ಷೆ 2/8/2026 2/8/2026 ಈ ಪರೀಕ್ಷೆ ಐತಿ. ಟೈಮ ಕೇವಲ ಭಾರಿ ಶಾರ್ಟೇಜ್ ಐತಿ, ಸುಮಾರು ಒಂದು 56ರಿಂದ 54 ದಿನ ಇರ್ಬೋದು ಅಷ್ಟೇ, ಭಾಳ ಶಾರ್ಟೇಜ್ ಕೊಟ್ಟಿದ್ದಾನೆ. ಆ ಕಾರಣಕ್ಕಾಗಿ ನೀವು ಅತಿ ಆಳವಾಗಿ ಅಧ್ಯಯನ ಮಾಡ್ಬೇಕಾಗ್ತೈತಿ. ಯಾರು ಕಂಟಿನ್ಯೂ ಆಗಿ ಓದ್ಕೊತ ಬಂದಿರಿ, ರಿವಿಷನ್ ಮಾಡ್ಕೊರಿ. ನಿಮಗೇನು ಪರೀಕ್ಷೆ ಬೇಕಾದಂಥ ಕರೆಂಟ್ ಅಫೇರ್ಸನ್ನ ನಾನು ಡೈಲಿ ಕ್ಲಾಸ್ ಮಾಡಿಕೊಡ್ತೀನಿ ನಿಮ್ಮಲ್ಲಿ ಫ್ರೀಯಾಗಿ. ಮತ್ತು GKಗೆ ಸಂಬಂಧಪಟ್ಟಂತಹ ಕೆಲವು ಉಚಿತ ತರಗತಿಗಳನ್ನು ಸಹ ನಾವು ನಮ್ಮ ಅಕಾಡೆಮಿಯಲ್ಲಿ ಪ್ರತಿನಿತ್ಯ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಕ್ಸಾಮ್ ಯಾವಾಗ ನಡೀತಪ್ಪ ಅಂದರೆ ನಿಮಗೆ ಹೇಳಿದ್ದೀನಿ, ಆಗಸ್ಟ್ 2, 2026 ಬೆಳಗ್ಗೆ 10:30ಯಿಂದ 12 ಗಂಟೆವರೆಗೆ ಇದನ್ನು ಎಕ್ಸಾಮ್ ಮಾಡ್ತಾರೆ. ಕಡ್ಡಾಯ ಕನ್ನಡ ಪರೀಕ್ಷೆ ಬಗ್ಗೆ ಡೇಟ್ ಹೇಳಿಲ್ಲ, ನಂತರ ದಿನದಲ್ಲಿ ತಿಳಿಸಲಾಗುವುದು ಅಂತ ಹೇಳೋಣ. ಅಂದರೆ ಯಾರಾದರೂ ವಿನಾಯಿತಿ ಪಡೆಯದೇ ಇದ್ದರೆ SSLCಯಲ್ಲಿರ್ಬೋದು ಅಥವಾ PUCಯಲ್ಲಿರ್ಬೋದು, ಯಾರಾದರೂ ಕನ್ನಡ ಸಬ್ಜೆಕ್ಟ್ ಅಧ್ಯಯನ ಮಾಡಿಲ್ಲ ಅಂದರೆ ಅಥವಾ ವಿನಾಯಿತಿ ಪಡೆದಿಲ್ಲ ಅಂದರೆ ಅವರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರ್ತೈತಿ. ಆ ಕಡ್ಡಾಯ ಕನ್ನಡದ ಪರೀಕ್ಷೆಯ ಡೇಟನ್ನು ಸರ್ಕಾರ ಇನ್ನೂ ಘೋಷಣೆ ಮಾಡಿಲ್ಲ. ಅದನ್ನು ನೀವು ಅರ್ಜಿ ಹಾಕಿದ ನಂತರ ನಿಮ್ಮ ಮುಂಚಿನ ದಿನದಲ್ಲಿ ತಿಳಿಸ್ತಾರೆ. ಆದ್ರೇನು ಜನರಲ್ ಪೇಪರ್, ಈ ಪೇಪರನ್ನು ನಿಮಗೆ ಡೇಟಲ್ಲಿ ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ನಾವು 2/8/2026 ಪೇಪರ್ ನಡೆಸ್ತೀವಿ ಅಂತೇಳಿ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ನಿಮ್ಗೆ ಸಮಯ ಬಹಳ ಕಡಿಮೆ ಐತಿ, ಸುಮಾರು 54ರಿಂದ 55 ದಿನ ಅಥವಾ 56 ದಿನ ಸಿಗ್ಬೋದು ಕೌಂಟ್ ಮಾಡಿದರೆ. ಆ ಕಾರಣಕ್ಕಾಗಿ ನಿಮ್ಮದು ಪ್ರತಿನಿತ್ಯ ಎಫರ್ಟ್ ಇರಲಿ, ನಿಮ್ಮದು ಎಫರ್ಟ್ ಇರಲಿ. ನಿಮ್ಮ ಎಫರ್ಟ್ಗೆ ನಂದು ಸ್ವಲ್ಪ ಹೆಲ್ಪ್, ಫ್ರೀ ಕ್ಲಾಸಸ್ಸನ್ನು ಮಾಡಿಕೊಡ್ತೀನಿ. ಕರೆಂಟ್ ಸಂಬಂಧಪಟ್ಟಂಗೆ ಇರ್ಬೋದು ಅಥವಾ GK ಸಂಬಂಧಪಟ್ಟಂಗೆ ಇರ್ಬೋದು. ನಿಮಗೆ ಫ್ರೀ PDF ಸೌಲಭ್ಯ ಕೊಡ್ತೀನಿ. ಕರೆಂಟ್ ಅಫೇರ್ಸ್ ಸುಮಾರು 6 ತಿಂಗಳವರೆಗೆ ಸಂಬಂಧಪಟ್ಟಂಥ ಉಚಿತವಾದಂಥ ಕರೆಂಟ್ ಅಫೇರ್ಸನ್ನು ನಿಮ್ಗೆ ನಿಮ್ಮ ನಂಬರ್ ಸೆಟ್ ಮಾಡ್ತೀನಿ. ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅಂತ ನನ್ನ ಟೆಲಿಗ್ರಾಮ್ ಲಿಂಕಿಗೆ ನೀವು ಜಾಯ್ನ್ ಆದ್ರೆ ಅಲ್ಲಿ ನಿಮ್ಗೆ ಉಚಿತ PDF ನೋಟ್ ಸಿಗ್ತದೆ. ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ ಇರ್ಬೋದು, GK ಸಂಬಂಧಪಟ್ಟಂಗೆ ಇರ್ಬೋದು, ಸಂಪೂರ್ಣವಾಗಿ ಉಚಿತ ನೋಟ್ ಸಿಗುತ್ತೆ. ಆ ಕಾರಣಕ್ಕಾಗಿ ನೀವು ನಮ್ಮ ಲಿಂಕ್ ಅಂತ ತೆಗೆದು ಕೊಟ್ಟಿರ್ತೀನಿ. ಇದನ್ನೆಲ್ಲ ನೀವು ಅಧ್ಯಯನ ಮಾಡ್ಕೋಬೋದು. ನಿಮಗೇನೋ ಡಾಕ್ಯುಮೆಂಟ್ಸ್ ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರ್ತದೆ, ಅಂದರೆ ಋಣಾತ್ಮಕ ಮೌಲ್ಯಮಾಪನ 4/1 ಇರುತ್ತೆ, 0.25. 4 ತಪ್ಪಾದ್ರೆ 1 ಸರಿ ಇದ್ದರೂ ತಪ್ಪಾಗುತ್ತೆ. ನೀವು ಹಾಕೋ ಹೊತ್ನಾಗ 4 ತಪ್ಪು ಅಂಕಿಗಳನ್ನು ಹಾಕಿ 1 ಸರಿ ಇದ್ದು ಹಾಕಿದ್ರೆ ಈ ಒಂದು ಸಹ ಇದರಲ್ಲಿ ತಪ್ಪಾಗಿ ಹೋಗುತ್ತೆ. ಮತ್ತು ನೆಕ್ಸ್ಟ್ 5 ನಿಮಿಷಗಳಲ್ಲಿ ನಿಮ್ಗೆ ಇದ್ರಾಗ KEದವರಿಗೆ ಕೊಡೋ ಕಾರಣದಿಂದಾಗಿ ಮೊದಲೇನು ಮಾಡ್ತಿದ್ರು, 4 ಆಪ್ಷನ್ಸ್ ಕೊಡ್ತಿದ್ರು, ABCD ಕೊಡ್ತಾಯಿದ್ರು. ಈಗ ಅಂತೇಳಿ ಒಂದು ಆಪ್ಷನ್ ಮಾಡ್ಯಾನ. ಅಂದರೆ ನಿಮ್ಗೆ ಯಾವುದೋ ಆನ್ಸರ್ ಗೊತ್ತಿಲ್ಲ ಅಂದರೆ ಫಿಲ್ ಮಾಡಬೇಕು, ಇದನ್ನು ರೌಂಡ್ ಮಾಡ್ಬೇಕು. ನೀವು ಈಗ 4 ಆನ್ಸರಲ್ಲಿ ನಮ್ಗೆ ಯಾವುದೋ ಆನ್ಸರ್ ಗೊತ್ತಿಲ್ಲ ಅಂದರೆ ಕಂಪಲ್ಸರಿ ಇದನ್ನು ಫಿಲ್ ಮಾಡಬೇಕು. ಯಾಕಂದ್ರೆ ಭ್ರಷ್ಟಾಚಾರ ನಡೆಯುವ ಕಾರಣದಿಂದಾಗಿ KEದವರು ಈ ಹೊಸ ನಿರ್ಧಾರನ ತೆಗೆದುಕೊಂಡಿದ್ದಾರೆ. ಮೊದಲ ಕೇವಲ 4 ಆಪ್ಷನ್ ಕೊಡ್ತಾಯಿದ್ರು, ABCD ಅಂತೇಳಿ. ಅಂದ್ರೆ ಯಾವುದಾದ್ರೂ ಗೊತ್ತಿದ್ರೆ ಹಾಕ್ರಿ, ಗೊತ್ತಿಲ್ಲ ಬಿಡ್ರಿ ಅಂತ. ಹಾಗಾದ್ರೆ ಈಗ ಹಾಗಲ್ಲ, ನೀವು ಗೊತ್ತಿದ್ರೂ ಕರೆಕ್ಟ್ ಇದ್ರೆ ಆನ್ಸರ್ ಹಾಕ್ರಿ, ಗೊತ್ತಿಲ್ಲ ಅಂದ್ರೆ ಕಡ್ಡಾಯವಾಗಿ ಹಾಕ್ಲೇಬೇಕಂತ ಹೇಳ್ತೈತಿ. ಕಡ್ಡಾಯವಾಗಿ ಹಾಕ್ಲೇಬೇಕು. ನಿಮ್ಗೆ ಹೇಳಿದೆ ಫಿಸಿಕಲಿ ಕಾಲ್ ಮಾಡ್ತಾರೆ. ಫಿಸಿಕಲಿ ಹೆಂಗೆ ಕಾಲ್ ಮಾಡ್ತಾರೆ? 1:5. ಲಿಖಿತ ಪರೀಕ್ಷೆಯಲ್ಲಿ ಪಾಸಾದ ಅಭ್ಯರ್ಥಿಗಳು ಏನು ಮಾಡ್ತಾರೆ, 1:5 ದೇಹಾತ ಸ್ಪರ್ಧೆಗೆ ಕರೀತಾರೆ. ಅಂದ್ರೆ ರನ್ನಿಂಗ್ ಇರ್ಬೋದು, ಇವೆಲ್ಲ ಟೆಸ್ಟ್ ಮಾಡೋಕ್ಕೆ, ದೈಹಿಕವಾಗಿ ಟೆಸ್ಟ್ ಮಾಡೋಕ್ಕೆ. ಅಂದ್ರೆ ಅದನ್ನೆಲ್ಲ ಹೇಳ್ತಾರೆ ನಮಗೆ, ಯಾವ ಡೇಟಿಗೆ ಎಲ್ಲಿ ಕರಿತೀವಿ, ನಿಮ್ಗೆ ಎಕ್ಸಾಮ್ ಪಾಸ್ ಆದ್ಮೇಲೆ ನಿಮ್ಗೆ ಎಲ್ಲಿ ಫಿಸಿಕಲನ್ನು ಕಂಡಕ್ಟ್ ಮಾಡ್ತೀವಿ, ಇದನ್ನೆಲ್ಲ ಹೇಳ್ತಾರೆ ನಿಮಗೆ. ಏನೇನು ನಿಮ್ಗೆ ದೈಹಿಕ ಪರೀಕ್ಷೆ ಬರೋವಾಗ ಏನೋ ಡಾಕ್ಯುಮೆಂಟ್ಸ್ ತರಬೇಕು. ಒಂದು ಪಾಸ್ಪೋರ್ಟ್ ಇದ್ದರೂ ನಡೆಯುತ್ತೆ, ಡ್ರೈವಿಂಗ್ ಲೈಸೆನ್ಸ, ಪ್ಯಾನ್ ಕಾರ್ಡ, ಕರ್ನಾಟಕ ಸರ್ಕಾರ ವಿಕಾಸ ಮಾಡುತ್ತೆ ಯಾವುದೇ ಒಂದು ಗುರುತಿನ ಚೀಟಿ, ಸಾರ್ವಜನಿಕ ಬ್ಯಾಂಕಿಗೆ ಸಂಬಂಧಪಟ್ಟಂದು ಯಾವುದಾದ್ರೂ ಒಂದು ಬ್ಯಾಂಕ್ ಪಾಸ್ಬುಕ್, ಇವು ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಇರಲ್ಲ. ಅಥವಾ ಎಲೆಕ್ಷನ್ ಸಂಬಂಧಪಟ್ಟಂಗೆ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಇವೆಲ್ಲವೂ ಸಹ ನೀವು ದೈಹಿಕ ಪರೀಕ್ಷೆಗೆ ಅವರಾವಶ್ಯಕತೆಯಲ್ಲಿ ಯಾವುದಾದ್ರೂ ಒಂದು ಗುರುತಿನ ಚೀಟಿ ಯಾವುದಾದ್ರೂ ಒಂದು ತಂದರೆ ನಡೆಯುತ್ತೆ. ನೆಕ್ಸ್ಟ್ ದೇಹಾಡಳಿತದ ಸ್ಪರ್ಧೆ ಏನು? ಪುರುಷರು ಎಷ್ಟು ಹೈಟ್ ಇರಬೇಕು? ಪುರುಷರು 168 ಸೆಂಟಿಮೀಟರ್ ಹೈಟ್ ಇರಬೇಕು, 168 ಸೆಂಟಿಮೀಟರ್. ಕನಿಷ್ಠ ಎಷ್ಟಿರಬೇಕು? ಅವರ ಕನಿಷ್ಠ ಎದೆ ಸುತ್ತಳತೆ 86 ಸೆಂಟಿಮೀಟರ್ವರೆಗೂ ಹಿಗ್ಗಿಸಿದಾಗ ಕನಿಷ್ಠ ವಿಸ್ತರಣೆ ಪೂರ್ತಿ ವಿಸ್ತರಿಸಿದಾಗ 5% ಆಗಬೇಕು. ನೆಕ್ಸ್ಟ್ ಮಹಿಳೆಯರಿಗೆ ಎಷ್ಟೈತಿ? ಮಹಿಳೆಯರಿಗೂ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಎತ್ತರ 157 ಸೆಂಟಿಮೀಟರ್ ಐತಿ. ಕನಿಷ್ಠ ಅವರ ತೂಕ ಎಷ್ಟಿರಬೇಕು? 45 kg ಇರಬೇಕು ಕನಿಷ್ಠ.
ಕನಿಷ್ಠ 45 kg ಇರಬೇಕು. ಇನ್ನು ಅರಣ್ಯ ಪ್ರದೇಶದಲ್ಲಿ ವಾಸಿಸ್ತು ಅಂತಿಲ್ಲ ಬುಡಕಟ್ಟು ಅವರಿಗೆ ಕನಿಷ್ಠ ಎತ್ತರ 155 ಮೀಟರ್ ಹಾಗೂ ಅವರ ಎದೆ ಸುತ್ತಳತೆ 75 ಸೆಂಟಿಮೀಟರ್ ಇದ್ರೂ ಆಯ್ತದೆ. ಹಾಗಾದರೆ ಮಹಿಳೆಯರಿಗೆ 150 ಸೆಂಟಿಮೀಟರ್ ಹೈಟ್, ಅವ್ರಿಗೆ ಯಾವುದೇ ರೀತಿ ಅಂತ ಎದೆ ಸುತ್ತಳತೆ ಇರೋಂಗಿಲ್ಲ. ನೆಕ್ಸ್ಟ್ ಶೈಹಿತ ಪರೀಕ್ಷೆ, ದೇಹಾದ ಪರೀಕ್ಷೆ ನಡೀತೈತಿ. ನೆಕ್ಸ್ಟ್ ಎಷ್ಟು ಕಿಲೋಮೀಟ್ರ್ ಓಡ್ಬೇಕು ರೀ, ಎಷ್ಟು ನಿಮಿಷನಾಗ ಓಡ್ಬೇಕು ರೀ, ಪುರುಷರು ಎಷ್ಟು ಕಿಲೋಮೀಟ್ರ್ ಓಡಬೇಕು, ಮಹಿಳೆ ಅರಣ್ಯವಾಸಿಗಳು ಎಷ್ಟು ಕಿಲೋಮೀಟ್ರ್ ಓಡಬೇಕು, ಮಾಜಿ ಸೈನಿಕರು ಎಷ್ಟು ಕಿಲೋಮೀಟ್ರ್ನ ಓಡಬೇಕು. ಪುರುಷ ಮತ್ತು ಸೇವಾನಿರತ ಪುರುಷ ಅಭ್ಯರ್ಥಿಗಳು 1600 ಮೀಟ್ರನ್ನು 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಓಡಬೇಕು. 6 ನಿಮಿಷ 30 ಸೆಕೆಂಡ್ಗಳಲ್ಲಿ 1600 ಮೀಟ್ರನ್ನು ಪುರುಷ ಅಭ್ಯರ್ಥಿಗಳು ಮೇಲ್, ಅವರು ಸೇವಾನಿರತ ಅಭ್ಯರ್ಥಿಗಳಿರ್ಬೋದು ಅಥವಾ ಸಾಮಾನ್ಯ ಅಭ್ಯರ್ಥಿಗಳಿರ್ಬೋದು, ಎಷ್ಟು ಅಂದರೆ 1600 ಮೀಟ್ರ್. 1600 ಮೀಟ್ರನ್ನು 6.30 ಸೆಕೆಂಡ್ಗಳಲ್ಲಿ 6.5 ನಿಮಿಷನಾಗ ಓಡಬೇಕು. ನೆಕ್ಸ್ಟ್ ಎತ್ತರ ಎಷ್ಟು ಜಿಗಿಬೇಕು ಪುರುಷರು, ಎತ್ತರ ಜಿಗಿತ ಅದು ಉದ್ದ ಜಿಗಿತ, ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತೈತಿ. ಎತ್ತರ ಜಿಗಿತ 1.20 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಜಿಗಿಬೇಕು. ಉದ್ದ ಜಿಗಿತಿದ್ರೆ 3.80 ಮೀಟ್ರ್ ಕಡಿಮೆ ಇಲ್ಲದಂತೆ 3 ಅವಕಾಶಗಳು ಇರ್ತವೆ. ನೆಕ್ಸ್ಟ್ ಗುಂಡು ಎಸೆತ, ಗುಂಡು ಎಸೆತ 7.26 kgಯನ್ನು 5.60 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಎಸೆಯಬೇಕು. 3 ಅವಕಾಶಗಳು ಇರ್ತವೆ. ಗುಂಡು ಎಸ್ತಿರಲ್ಲ ನೀವೆಲ್ಲ ಕಾಲೇಜ್ ಮಟ್ಟದಲ್ಲಿ ಗುಂಡು ಎಸೆಯುವ ಸ್ಪರ್ಧೆ ಆಡಿರಲ್ಲ, ಅದರಲ್ಲಿ ಸಹ ಇದನ್ನು ಆಡ್ಬೋದು. ಇನ್ನು ಮಹಿಳೆಯರು ಎಷ್ಟು ಮೀಟ್ರ್ ಓಡ್ಬೋದು ರೀ, ಈ ಪುರುಷರಿಗೆ ಹೇಳಿದ್ವಿ ನಾವು, ಪುರುಷರು ಎಷ್ಟು ಮೀಟ್ರ್ ಓಡಬೇಕು, ಅವ್ರ ಹೈಟ್ ಇರಬೇಕು, ಅವರು ಎಷ್ಟು ಕಿಲೋಮೀಟ್ರಲ್ಲಿ ಓಡಬೇಕು ಅಂತ ಹೇಳಿದ್ವಿ. ಹಾಗೆ ಮಹಿಳೆಯರು ಅಥವಾ ತೃತೀಯ ಲಿಂಗಿಗಳು ಅಥವಾ ಮಾಜಿ ಸೈನಿಕ ಮಹಿಳೆಯರು ಎಷ್ಟು ಕಿಲೋಮೀಟ್ರ್ ಓಡಬೇಕು ರೀ, ಇವರು ಕೇವಲ 400 ಮೀಟ್ರ್ ಓಡಬೇಕು. 400 ಮೀಟ್ರನ್ನು 2 ನಿಮಿಷ ಮೀರದಂತೆ 400 ಮೀಟ್ರ್ ಇವರು ಓಡಬೇಕು. ಯಾರು, ಮಹಿಳಾ ಅಭ್ಯರ್ಥಿಗಳು. ಮಹಿಳಾ ಅಭ್ಯರ್ಥಿಗಳು 400 ಮೀಟ್ರನ್ನು 2 ನಿಮಿಷ ಮೀರದಂತೆ ಇವರು ಓಡಬೇಕು. ಅದೇ ಪುರುಷ ಅಭ್ಯರ್ಥಿಗಳಿಗೆ 600 ಮೀಟ್ರ್ 6 ನಿಮಿಷ 30 ಸೆಕೆಂಡ್. ಇನ್ನು ಇವರ ಎತ್ತರ ಜಿಗಿತ ಎಷ್ಟೈತಿ, 9.90 ಮೀಟ್ರ್ ಅಥವಾ ಉದ್ದ ಜಿಗಿತ 2.50 ಮೀಟ್ರ್. ಇವ್ರಿಗೂ ಸಹ 3 ಅವಕಾಶ ಇರ್ತಾವೆ. ನೆಕ್ಸ್ಟ್ ಗುಂಡು ಎಸೆತ, ಇವ್ರದ್ದು 4 kg ಗುಂಡು ಎಸೆತವನ್ನು ಎಷ್ಟು ಮೀಟ್ರ್ ಎಸಿಬೇಕಂದ್ರೆ 3.75 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಎಸಿಬೇಕು. ಇದರಲ್ಲಿ ಸಹ 3 ಅವಕಾಶಗಳು ಇರ್ತಾವೆ. ಏನೆಲ್ಲ ಪರೀಕ್ಷೆಯಲ್ಲಿ ಪಾಸ್ ಆಗ್ತಿರಲ್ಲ ಅವರನ್ನೇ ಮಾಡ್ತಾರೆ ಲಾಸ್ಟಿಗೆ ದೇಹಾಡತಿ ಪರೀಕ್ಷೆ ನಂತರ ಅವರೇನು ಮಾಡ್ತಾರೆ, ವೈದ್ಯಕೀಯ ಪರೀಕ್ಷೆ ಕಳಿಸ್ತಾರೆ. ವೈದ್ಯಕೀಯ ಪರೀಕ್ಷೆ ಕಳಿಸಿ ಅಲ್ಲಿ ಕೆಲವೊಂದು ಬಾರಿ ಮೆಡಿಕಲ್ ಚೆಕ್ ಮಾಡಿಸ್ತಾರೆ. ದೂರದೃಷ್ಟಿ, ಕಣ್ಣಿನ ಇರ್ಬೋದು, ಶ್ರವಣ ಶಕ್ತಿ ಇರ್ಬೋದು, ಎಲ್ಲವನ್ನು ಪರೀಕ್ಷೆ ಮಾಡಿದ ನಂತರ ಏನು ಮಾಡ್ತಾರೆ, ನಿಮಗೆ ಕೊನೆಯ ಬಾರಿಗೆ ಸರ್ಕಾರ ಮಾಡುತ್ತೆ, ನಿಮಗೆ ಆರ್ಡರ್ ಕಾಪಿ ಕೊಡುತ್ತೆ, ಜಾಯ್ನಿಂಗ್ ಲೆಟ್ರ್ ಕೊಡುತ್ತೆ. ಜಾಯ್ನಿಂಗ್ ಲೆಟ್ರ ಕೊಟ್ಟು ನಿಮ್ಮನ್ನು ನೇಮಕಾತಿಯನ್ನು ಮಾಡ್ಕೊತಾರೆ. ನಿಮ್ಗೆ ತರಬೇತಿಯನ್ನು ಕೊಡ್ತಾರೆ. ಈ ಮೀಸಲಾತಿ ಪಡಿಬೇಕಂದ್ರೆ ನಿಮ್ಗೆ ಕನ್ನಡ ಮಾಧ್ಯಮ ಇತ್ತಂದ್ರೆ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಇವು ಸರ್ಟಿಫಿಕೇಟ್ ನಿಮ್ಗೆ ಬೇಕು. ನೀವೇನಾದರೂ ನಿಮ್ಗೆ ಗ್ರಾಮೀಣ ಮಾಧ್ಯಮ ಬರ್ತಿತ್ತು ಅಂದ್ರೆ, ನಿಮ್ಗೆ ಕನ್ನಡ ಮಾಧ್ಯಮ ಬರ್ತಿತ್ತು ಅಂದ್ರೆ ಅದನ್ನು ನೀವು ಅರ್ಜಿ ಹಾಕೋಕ್ಕಿಂತ ಮುಂಚೆ ಒಳಗಾಗಿ ತೆಗೆದಿರ್ಬೇಕು. ಅಂದ್ರೆ ಏನು, ಅರ್ಜಿ ಹಾಕೋಕ್ಕೆ ಪ್ರಾರಂಭ ಮಾಡ್ತಲ್ಲ 8/6/2026 ಒಳಗಾಗಿ ಅವು ಎಲ್ಲ ಹೊಂದಿರಬೇಕು. ನೀವು ಕನ್ನಡ ಮಾಧ್ಯಮ ಇರ್ಬೋದು, ಗ್ರಾಮೀಣ ಮಾಧ್ಯಮ ಇರ್ಬೋದು, ಇವಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಡಾಕ್ಯುಮೆಂಟ್ಸನ್ನು ಈ ಡೇಟ್ ಒಳಗಾಗಿ ನೀವು ಪಡೆದುಕೊಂಡಿರಬೇಕು. ಇನ್ಕಮ್ ಕಾಸ್ಟ್ ಇರಲಿ, ಜಾತಿ ಪ್ರಮಾಣ ಪತ್ರ ಇರಲಿ, ಇವೆಲ್ಲವೂ ಸಹ ಈ ಡೇಟ್ ಒಳಗಾಗಿರಬೇಕು. 8/6/2026 ಗ್ರಾಮೀಣ ಇರ್ಬೋದು, ಕನ್ನಡ ಮಾಧ್ಯಮ ಇರ್ಬೋದು. ಯಾಕಂದ್ರೆ ಕನ್ನಡ ಮಾಧ್ಯಮಕ್ಕೂ ಗ್ರಾಮೀಣ ಮಾಧ್ಯಮಕ್ಕೂ ಮೀಸಲಾತಿ ಇರ್ತೈತಿ. ಗ್ರಾಮೀಣ ಮಾಧ್ಯಮಕ್ಕೆ ಇಷ್ಟು ಪೋಸ್ಟ, ಕನ್ನಡ ಮಾಧ್ಯಮಕ್ಕೆ ಇಷ್ಟು ಪೋಸ್ಟ್ ಅಂತ ಮೀಸಲಾತಿ ಇರ್ತವೆ. ಅದನ್ನು ಸಹ ನಿಮ್ಗೆ ಸಂಕ್ಷಿಪ್ತವಾಗಿ ಕ್ಲಾಸ್ ಮಾಡಂದ್ರೆ ಮಾಡಿಕೊಡ್ತೀನಿ. ಅಥವಾ ನಿಮ್ಗೆ PDF ಬೇಕಂದ್ರೆ ನಾನು ಟೆಲಿಗ್ರಾಮ್ ಚಾನಲ್ ಲಭ್ಯ ಇರ್ತೈತಿ. ಅದನ್ನು ನೀವು ಅಲ್ಲಿ ಹೋಗಿ ನೋಡ್ಕೋಬೋದು. ಡಿಸ್ಟ್ರಿಕ್ಟ್ ವೈಸ್ ಎಷ್ಟು, ಆ ಕಡೆಗೆ ಎಷ್ಟು ಅದಾವ, SC ಗೆ ಎಷ್ಟು ಅದಾವ, ST ಗೆ ಎಷ್ಟು ಅದಾವ, ಮತ್ತು SC ಒಳಗೆ ಒಳ ಮೀಸಲಾತಿಯನ್ನು ನೀಡಿದ್ದಾರೆ. ಈ ಥರ ಪ್ರವರ್ಗ ಕ್ಯಾಟಗರಿ ಎಗೆ ಕ್ಯಾಟಗರಿ B ಅಂತ ಮಾಡಿದ್ದಾರೆ. ಇದರಲ್ಲಿ ಎಷ್ಟೆಷ್ಟು ಬರ್ತಾವೆ, ಯಾವ ಜಾತಿಗೆ, ಎಲ್ಲವನ್ನು ಸಹ ನಿಮ್ಗೆ PDF ಅವೈಲೇಬಲ್ ಬರ್ತೈತಿ. ಅಥವಾ ನೀವು ವಿಡಿಯೋ ಮಾಡಿ ಹಾಕಂದ್ರೆ ವಿಡಿಯೋ ಮಾಡಿ ಹಾಕ್ತೀನಂತ ಏನೋ ನಿಮಗೆ ಇನ್ನು ಮುಂದೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಉಚಿತವಾದ ತರಗತಿಗಳನ್ನು ಸಹ ಡೈಲಿ ಕ್ಲಾಸಸ್ ಇರ್ತಾವೆ ಮತ್ತು ಡೈಲಿ PDF ನಿಮಗೆ ಅವೈಲೇಬಲ್ ಇರ್ತೈತಿ. ಹಾಗೂ GK ಗೆ ಸಂಬಂಧಪಟ್ಟಂತೆ ಇರ್ಬೋದು, ಯಾವುದೇ ಎಕನಾಮಿಕ್ಸ್ ಇಶ್ಯೂಗೆ ಸಂಬಂಧಪಟ್ಟಂಗೆ RBI ಬ್ಯಾಂಕ್ ಬಗ್ಗೆ ಇರ್ಬೋದು, ಅಥವಾ ಇಂಪಾರ್ಟೆಂಟ್ ಇರ್ತಾವಲ್ಲ ಯುನೆಸ್ಕೋ ಬಗ್ಗೆ ಇರ್ಬೋದು, ಅಥವಾ ಇದು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ GK ಗೆ ಸಂಬಂಧಪಟ್ಟಂಥ ಉಚಿತವಾದ ತರಗತಿಗಳು ದಿನನಿತ್ಯ ಇರ್ತಾವೆ. ಹಾಗೂ PDF ನಿಮಗೆ ದಿನನಿತ್ಯ ಉಚಿತವಾಗಿ ಸಿಗ್ತೈತಿ. ನೀವು PDF ಸಿಗಬೇಕಾಯ್ತಂದ್ರೆ ಯಾವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕಪ್ಪ ಅಂದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು, 7259300526. ಈ ನಂಬರ್ಗೆ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಿದ್ರಂದ್ರೆ ನಿಮ್ಗೆ PDF ವಾಟ್ಸಪ್ ಮುಖಾಂತರ ಕಳಿಸ್ತೀನಿ. ಅಥವಾ ನನ್ನ ಟೆಲಿಗ್ರಾಮ್ ಸಹ ನೀವು ಜಾಯ್ನ್ ಆಗ್ಬೋದು. ನಿಮ್ಗೆ ಫ್ರೀ PDF ಅವೈಲೇಬಲ್ ಇರ್ತೈತಿ.
ಫ್ರೀ PDF ಅವೈಲೇಬಲ್ ಇರ್ತೈತಿ. ಆ ಕಾರಣಕ್ಕಾಗಿ ಯಾರಾದರೂ ನಿಮ್ಮ ಯುವಕರು ಅಥವಾ ಮಹಿಳೆಯರು ಪೊಲೀಸ್ ಆಗಬೇಕಂತೇಳಿ ಕನಸನ್ನು ಕಟ್ಕೊಂಡಿರ್ತಾರಲ್ಲ, ಅಥವಾ ನಿಮ್ಮ ಮಗ ಯಾರಾದರೂ ಪೇರೆಂಟ್ಸ್ ನೋಡ್ತಿದ್ರ, ನಿಮ್ಮ ಮಗ ನಿಮ್ಮ ಮಗಳು ಪೊಲೀಸ್ ಆಗಬೇಕು, ನನ್ನ ಮಗಳು ಪೊಲೀಸ್ ಆಗ್ಬೇಕು ಅಂತೇಳಿ ಹೋಗ್ತಾ ಇದ್ದೀರಾ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಆ ಕಾರಣಕ್ಕಾಗಿ ನಿಮ್ಗೆ ಅದನ್ನು ಶೇರ್ ಮಾಡಿ ಅವರಿಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಉಚಿತವಾದ ತರಗತಿಗಳು ಪ್ರತಿನಿತ್ಯ ಬರ್ತಾವೆ. ಮುಂದಿನ ತರಗತಿಯಲ್ಲಿ ಪ್ರಚಲಿತ ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂಥ ಕ್ಲಾಸ್ ತೊಗೊಂಬರ್ತೀನಿ. ಯಾಕಂದರೆ ಕರೆಂಟ್ ಅಫೇರ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಈ ಸಲ KE ಎಕ್ಸಾಮ್ ನಡೆಸಾಕತ್ತಾರೆ. ಹಿಂದಿನ ಸಲ ಎಲ್ಲ KSP ಅವರು ಎಕ್ಸಾಮ್ ನಡೆಸ್ತಿದ್ರು. ಈ ಬಾರಿ ಪರೀಕ್ಷಾ ಪ್ರಾಧಿಕಾರ ಚೇಂಜ್ ಆಗೈತಿ. ಕ್ವಶನ್ಸ್ ಸ್ವಲ್ಪ ವೇರಿಯೇಷನ್ ಆಗ್ತಾವೆ. ಎಲ್ಲವನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತಂತ. ಯಾರು ಇನ್ನೂ ಚಾನಲ್ಗೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.